ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ತಾರೇಶ್ ಕುಮಾರ್ ಅವ್ರ ಬಗ್ಗೆ. ಇವರು ಆಟೋಮೋಟಿವ್ ಇನ್ಫ್ಲೂಯೆನ್ಸರು ಮತ್ತೆ ಕಾರ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ. ಇವರ ಇನ್ಸ್ಟಾಗ್ರಾಮ್ ಅಕೌಂಟು ಸಸ್ಪೆಂಡ್ ಆಗಿದೆ. ಹೌದು, ನೀವು ಫಾಲೋವರ್ಸ್ ನೋಡ್ಬೋದು, 5,90,000 ಫಾಲೋವರ್ಸ್ ಇದ್ದಾರೆ. ಇಷ್ಟೊಂದು ಫಾಲೋವರ್ಸ್ ಗೇನ್ ಮಾಡ್ಕೊಳಕ್ಕೆ ಅವರು 5 ವರ್ಷ ತಗೊಂಡಿದ್ದಾರೆ. ಆದ್ರೆ ಇವಾಗ ಈ ಒಂದು ಅಕೌಂಟು ಸಸ್ಪೆಂಡ್ ಆಗಿದೆ. ಏನಕ್ಕೆ ಸಸ್ಪೆಂಡ್ ಆಗಿದೆ ಅಂತ ಎಲ್ಲೂ ಕೂಡ ಇವರು ಮೆನ್ಷನ್ ಮಾಡಿಲ್ಲ. ಮೆಟಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ ತಾರೇಶ್ ಅವರು ತಮ್ಮ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಹೌದು, ನನ್ನ ಅಕೌಂಟ್ ಸಸ್ಪೆಂಡ್ ಆಗಿದೆ. ಆಲ್ಮೋಸ್ಟ್ 5 ವರ್ಷದ ಶ್ರಮ ಅಂಡ್ 6 ಲಕ್ಷ ಜನಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ರು. ಐ ಡೋಂಟ್ ನೋ ಏನಾಯ್ತು, ಏನ್ ಕತೆ ನಂಗೆ ಗೊತ್ತಿಲ್ಲ. ಮೆಟಾ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಫಸ್ಟ್ ಟೈಮ್ ದುಬೈಗೆ ಬಂದು ಈ ತರ ಒಂದು ಸೂಪರ್ ಕಾರ್ಗಳ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಾಗ ಲಿಟ್ರಲಿ ನಂಗೆ ಹೋಪ್ ಇರಲಿಲ್ಲ. ಯಾಕಂತಂದ್ರೆ ಸೂಪರ್ ಕಾರ್ ಅನ್ನೋದು ಕನ್ನಡದಲ್ಲಿ ನಾವು ನೋಡಿರಲಿಲ್ಲ ಆ ಒಂದು ಕ್ಯಾಟಗರಿ. ಬಟ್ ನೀವು ನಮ್ಗೆ ಕೊಟ್ಟಿರೋ ಪ್ರೀತಿ, ಸಪೋರ್ಟ್, ಇಟ್ಸ್ ಆಲ್ವೇಸ್ ಇನ್ ಮೈ ಹಾರ್ಟ್. 5 ವರ್ಷದ ಮುಂಚೆ 0 ಇಂದ ಶುರು ಮಾಡಿದ್ದೆ, ಇವತ್ತು ಕೂಡ 0 ಇಂದ ಶುರು ಮಾಡ್ತೀನಿ. ಬಟ್ ಆದ್ರೆ ಕೋಟ್ಯಾಂತರ ಕನ್ನಡಿಗರ ಸಪೋರ್ಟ್ ಆಲ್ರೆಡಿ ನಂತರ ಇದೆ. ಸೊ ಗೈಸ್, ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಅಕೌಂಟ್ ನ ಫಾಲೋ ಮಾಡಿ. ಏನಕ್ಕೆ ಫಾಲೋ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ನಾನು ಆಲ್ಮೋಸ್ಟ್ 2-2.5 ಸಾವಿರ ಕಾರ್ಗಳ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಾ. ಸೊ ಆ ಒಂದು ಉದ್ದೇಶ ಯಾವತ್ತೂ ನಿಲ್ಲಲ್ಲ. ಆ ಅಕೌಂಟ್ಗೆ 600K ಫಾಲೋವರ್ಸ್ ಬರೋಕ್ಕೆ ಆಲ್ಮೋಸ್ಟ್ 5 ವರ್ಷ ಆಯ್ತು. ಬಟ್ ಈ ಅಕೌಂಟ್ಗೆ ಎಷ್ಟು ದಿನ ಅಂತ ಗೊತ್ತಿಲ್ಲ. ನಮ್ಮ ಕನ್ನಡಿಗರು ಮನಸ್ಸು ಮಾಡಿದ್ರೆ ಚಿಟ್ಕಿ ಹೊಡೆಯೋದ್ರಲ್ಲಿ ಮಿಲಿಯನ್ ಮಾಡ್ತಾರೆ. ಆಲ್ರೆಡಿ ಪ್ರೂವ್ ಕೂಡ ಮಾಡಿದ್ರ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡೋಣ, ಹಳೆ ಅಕೌಂಟ್ಗೋಸ್ಕರ ಟ್ರೈ ಮಾಡ್ತಿದ್ದೀವಿ. ದೇವ್ರ ದಯ, ಈ ಒಂದು ಸಂದರ್ಭ ಬರುತ್ತೆ ಅಂತ ಅನ್ಕೊಂಡಿರಲ್ಲ. ತುಂಬಾ ಬೇಜಾರಾಗ್ತದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಈಸ್ ವಾಟ್ ಇಟ್ ಈಸ್. ನೆಕ್ಸ್ಟ್ ಅಪ್ಡೇಟ್ ದಿವ್ಯಾ ಉರುಡುಗ ಮತ್ತೆ ಅರವಿಂದ್ ಕೆಪಿ ಅವ್ರ ಬಗ್ಗೆ. ರೀಸೆಂಟ್ಲಿ ಇವರಿಬ್ರು ಮಾರ್ನಮಿ ಮೂವಿಯ ಸೆಲೆಬ್ರಿಟಿ ಶೋಗೆ ಹೋಗಿರ್ತಾರೆ. ಅಲ್ಲಿ ಒಬ್ರು ರಿಪೋರ್ಟರ್ ನಿಮ್ದು ಮದ್ವೆ ಯಾವಾಗ ಅಂತ ಪ್ರಶ್ನೆ ಮಾಡ್ತಾರೆ. ಆ ಒಂದು ಪ್ರಶ್ನೆ ಕೇಳ್ತಿದ್ದಂಗೆ ದಿವ್ಯಾ ಉರುಡುಗ ಮತ್ತೆ ಅರವಿಂದ್ ಕೆಪಿ ಅವರು ಅಲ್ಲಿಂದ ಓಡೋಗಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಬಹುದು, ತುಂಬಾ ಜನ ಇವರು ಮುದ್ಕಿ ಆದ್ಮೇಲೆ ಮದ್ವೆ ಆಗ್ತಾರೇನೋ ಅಂತ ಕಮೆಂಟ್ ಮಾಡಿದ್ದಾರೆ. ಅರವಿಂದ್ ಕೆಪಿ ಮತ್ತೆ ದಿವ್ಯಾ ಉರುಡುಗ ಅವರು ಬಿಗ್ ಬಾಸ್ ಸೀಸನ್ 8 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಇವರು ತುಂಬಾನೇ ಕ್ಲೋಸ್ ಆದ್ರು. ಬಿಗ್ ಬಾಸ್ ಇಂದ ಆಚೆ ಬಂದಾಗ್ಲೂ ತುಂಬಾನೇ ಕ್ಲೋಸ್ ಆಗಿದ್ರು. ಯಾವುದೇ ಫಂಕ್ಷನ್ಸ್ ಆಗ್ಲಿ, ಇವೆಂಟ್ಸ್ ನ ಅಟೆಂಡ್ ಮಾಡಕ್ಕೆ ಹೋಗ್ಬೇಕಾದ್ರೆ ಒಟ್ಟಿಗೆ ಕಾಣಿಸ್ಕೊಂತಾ ಇದ್ರು. ಮತ್ತೆ ಇಬ್ರು ಕೂಡ ಒಟ್ಟಿಗೆ ಸೇರಿ ಅರ್ಧಂಬರ್ಧ ಪ್ರೇಮ ಕಥೆ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ಸೊ ನಿಮಗೇನ್ ಅನ್ಸುತ್ತೆ, ಇವರು ಯಾವಾಗ ಮದ್ವೆ ಆಗ್ತಾರೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್, ಮೈಸೂರಿಂದ ಕೊಯಂಬತ್ತೂರ್ಗೆ ಹೋಗೋ ಒಂದು ಕರ್ನಾಟಕ ಸಾರಿಗೆ ಬಸ್ ಅಲ್ಲಿ ನಡೆದಿರೋ ಅಂತ ಒಂದು ಘಟನೆ. ಸೊ ಈ ಒಂದು ಘಟನೆಯಲ್ಲಿ 2 ಪರ್ಸ್ಪೆಕ್ಟಿವ್ ಬರುತ್ತೆ. ಮೊದಲು ನಾನು ಪ್ಯಾಸೆಂಜರ್ ಸೈಡ್ ಆಫ್ ಸ್ಟೋರಿನ ಹೇಳ್ತೀನಿ. ಸೊ ಈ ವ್ಯಕ್ತಿ ಮೈಸೂರಿಂದ ಕೊಯಂಬತ್ತೂರ್ಗೆ ಹೋಗೋ ಒಂದು ಬಸ್ಸನ್ನ ಹತ್ತುತ್ತಾರೆ. ಆ ಬಸ್ ಅಲ್ಲಿ ಕೂತಿರ್ಬೇಕಾದ್ರೆ ಎದ್ದೇಳಪ್ಪ, ನಿಂತ್ಕೊಂಡು ಟ್ರಾವೆಲ್ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಪ್ಯಾಸೆಂಜರ್, ನಾನ್ ಯಾಕೆ ನಿಂತ್ಕೊಂಡು ಟ್ರಾವೆಲ್ ಮಾಡಬೇಕು, ನಾನು ಅನ್ರಿಸರ್ವ್ಡ್ ಸೀಟ್ ಅಲ್ಲಿ ಕೂತಿರೋದು, ನಾನು ಟಿಕೆಟ್ ತಗೊಂಡು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಇಬ್ರು ಮಧ್ಯೆ ವಾಗ್ವಾದ ನಡೆದಿದೆ. ಇವಾಗ TC ಅವರ ಸೈಡ್ ಆಫ್ ಸ್ಟೋರಿ ಏನು ಅಂತ ನೋಡೋಣ. TC ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಈ ವ್ಯಕ್ತಿ ಹತ್ತಿರೋ ಬಸ್ ಬಂದಿ ರಿಸರ್ವೇಶನ್ ಬಸ್ಸು, ಅಂದ್ರೆ ಎಲ್ಲಾ ಸೀಟ್ ಗಳು ಬುಕ್ ಆಗಿರೋ ಬಸ್ಸಿಗೆ ಹತ್ತಿದಾನೆ. ಈ ವ್ಯಕ್ತಿ ಹೋಗ್ಬೇಕಾಗಿರೋ ಊರ್ ಬಂದಿ ಚಾಮರಾಜನಗರಕ್ಕೆ ಸಪರೇಟ್ ಬಸ್ ಗಳಿದ್ರು ಕೂಡ ಇವನು ಹೋಗಿಲ್ಲ. ಆಲ್ರೆಡಿ ಎಲ್ಲಾ ಸೀಟ್ ಗಳು ಬುಕ್ ಆಗಿದ್ರು. ರಿಸರ್ವ್ ಆಗಿರೋ ಸೀಟ್ ಅಲ್ಲಿ ಕೂತಿ ನಮ್ಮೇಲೆ ದಬ್ಬಾಳಿಕೆ ಮಾಡಿದಾನೆ. ಮತ್ತೆ ನಾನು ಪೊಲೀಸ್ ಅವ್ರನ್ನ ಕರೆಸ್ತೀನಿ, ನೀವು ನನಗೇನು ಮಾಡಕ್ ಆಗಲ್ಲ ಅಂತ ಹೇಳಿದಾನೆ. ನಿಮಗೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಏನ್ ಅನ್ಸುತ್ತೆ? TC ಹೇಳಿದ್ದು ಸರಿನಾ ಅಥವಾ ಪ್ಯಾಸೆಂಜರ್ ಮಾಡಿದ್ದು ಸರಿನಾ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್, ಧಾರವಾಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಒಂದು ಪ್ರೊಟೆಸ್ಟ್ ನ ನಡೆಸಿದ್ದಾರೆ. ಸೊ ಇದೇ ರೀತಿ ಪ್ರೊಟೆಸ್ಟ್ ಕಳೆದ ವರ್ಷ ಸೆಪ್ಟೆಂಬರ್ ಅಲ್ಲಿ ನಡೆಸಿದ್ರು. ಅವಾಗ DC ಅವರು ಒಂದು ಮನವಿ ಪತ್ರ ಇಸ್ಕೊಂಡು ಹೋಗಿದ್ರು. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ವೇಕೆನ್ಸಿಗಳಿದಾವೆ. ಆದ್ರೂ ಕೂಡ ಈ ಒಂದು ವೇಕೆನ್ಸಿಗಳನ್ನ ಯಾಕೆ ಗೌರ್ಮೆಂಟ್ ಅವರು ಫಿಲ್ ಮಾಡ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಸ್ಟೂಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ಕಾಂತ್ ಕುಮಾರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಮ ಸರ್ಕಾರ ಅಧಿಕಾರಕ್ಕೂ ಬರಕ್ಕೂ ಮುಂಚೆ 5 ವರ್ಷಗಳಲ್ಲಿ 2.5 ಲಕ್ಷ ವೇಕೆನ್ಸಿನ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೂ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ 60,000 ವೇಕೆನ್ಸಿನ ಫಿಲ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದ್ರೆ ಇವಾಗ ಆಲ್ರೆಡಿ 3 ವರ್ಷ ಆಗ್ತಾ ಬರ್ತಾ ಇದೆ. ಇಲ್ಲಿವರೆಗೂ ಯಾವುದೇ ರೀತಿ ವೇಕೆನ್ಸಿನ ಅವರು ಕಾಲ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಪ್ರೊಟೆಸ್ಟ್ ನ ಲೀಡ್ ಮಾಡ್ತಾ ಇದ್ದಿದ್ದು ಕೂಡ ಇವರೇ. ಕಾಂತ್ ಕುಮಾರ್ ಅವ್ರನ್ನ ಪೊಲೀಸ್ ಅವರು ಕೊನೆಗೆ ಬಂಧಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಡೆಲ್ಲಿಯಿಂದ
ಡೆಲ್ಲಿಯಲ್ಲಿ ಒಬ್ರು ಮಹಿಳೆ ಸ್ವಿಗ್ಗಿಲಿ ಫುಡ್ ನ ಆರ್ಡರ್ ಮಾಡ್ತಾರೆ. ಅವರು ಆರ್ಡರ್ ಮಾಡಿದಂತಹ ರೆಸ್ಟೋರೆಂಟ್ ಆ ಮಹಿಳೆ ಕೆಲಸ ಮಾಡ್ತಿರ್ತಾಳಲ್ಲ ಆ ಒಂದು ಆಫೀಸ್ ಪಕ್ಕನೇ ಇರುತ್ತೆ. ಸ್ವಿಗ್ಗಿ ಡೆಲಿವರಿ ಬಾಯ್ ಆ ಒಂದು ಆರ್ಡರ್ ನ ಪಿಕಪ್ ಮಾಡಕ್ಕೆ ಅಂತ ಬರ್ತಾನೆ. ಆ ಒಂದು ಆರ್ಡರ್ ನ ಪಿಕಪ್ ಮಾಡ್ಕೊಂಡು ಇನ್ನೇನು ಡೆಲಿವರಿ ಮಾಡಕ್ಕೆ ಹೊರಡಬೇಕು ಅಷ್ಟೊತ್ತಿಗೆ ಆ ಮಹಿಳೆ ಸ್ವಿಗ್ಗಿ ಡೆಲಿವರಿ ಬಾಯ್ಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ನೀವೆಲ್ಲಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ವಿಗ್ಗಿ ಡೆಲಿವರಿ ಬಾಯ್ ನಾನು ಇವಾಗ ತಾನೇ ಆರ್ಡರ್ ನ ಪಿಕಪ್ ಮಾಡ್ಕೊಂಡೆ, ನಿಮ್ಮ ಮನೆಗೆ ತಲುಪ್ಸಕ್ಕೆ ಇವಾಗ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಮಹಿಳೆ ತಡೀರಿ ನೀವು ಹೋಗ್ಬೇಡಿ ನಾನು ಇಲ್ಲೇ ಇದ್ದೀನಿ ಬರ್ತೀನಿ ಅಂತ ಹೇಳ್ತಾಳೆ. ಅವಳು ಆ ಒಂದು ಸ್ವಿಗ್ಗಿ ಡೆಲಿವರಿ ಬಾಯ್ ಹತ್ರ ಬಂದು ನನ್ಗೆ ಆಫೀಸ್ ಅಲ್ಲಿ ಕೆಲಸ ಮುಗೀತು ನನಗೂ ನನ್ನ ಮನೆಗೆ ಡ್ರಾಪ್ ಮಾಡಿ ಅಂತ ಕೇಳ್ಕೊಂತಾಳೆ. ಇದಕ್ಕೆ ಸ್ವಿಗ್ಗಿ ಡೆಲಿವರಿ ಬಾಯ್ ಸ್ವಿಗ್ಗಿ ಆಪ್ ನ ರ್ಯಾಪಿಡೋ ತರನು ಯೂಸ್ ಮಾಡಬಹುದು ಅಂತ ಗೊತ್ತಾಗಿದ್ದು ನಿಮ್ಮಿಂದಾನೆ ಅಂತ ಹೇಳ್ತಾನೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಂಡ್ ಬನ್ನಿ. जी मैम बताइए। हाँ जी भैया आप ऑर्डर उठा चुके हो? हाँ मैम मैं उठा चुका हूँ, बस निकलने वाला हूँ लेकर। नहीं रुकिए एक मिनट जरा रुकना। क्यों क्या हो गया? बस मैं आ रही हूँ, बस मैं यहीं पे हूँ, एक मिनट। अच्छा आप यहीं पे आ रही क्या लेने? नहीं मैं ऑर्डर देने नहीं आप ही है क्या? एक मिनट। आप है? क्या हुआ? एक मिनट। हाँ छुट्टी हमारी छुट्टी होगी तो आप मुझे भी लेते चलिए साथ में। अच्छा इसलिए आपने कॉल किया? हम सोचे आप रेस्टोरेंट के बाहर ही ऑर्डर लेने आ रही क्या? अब छुट्टी अचानक से होगी तो क्या करें, सोच रही थी कि मैं भी इसी साथ चल सकती हूँ। तो मैम चलिए ठीक है लेकर चलता हूँ, लेके पकड़िए फिर ऑर्डर अपना। ये तरीका आपका बढ़िया है, अच्छा हुआ आपने मतलब स्विगी बुक करके आप रैपिडो वाला भी काम करवा रही हैं। बात तो सही है. क्या करें। चलिए बैठिए फिर। गाइस ये बढ़िया है यार, एक तीर से दो निशान है, मतलब मैडम ने स्विगी बुक किया है, ऑर्डर तो ऑर्डर जा रहा, साथ में मैडम को भी लेकर जा रहा हूँ, दोनों काम साथ में हो रहे हैं। ನೆಕ್ಸ್ಟ್ ಅಪ್ಡೇಟ್ ಉತ್ತರ ಪ್ರದೇಶದ ಲಕ್ನೋ ಅಲ್ಲಿ 21 ವರ್ಷದ ಹುಡುಗ, ಇವನ ಹೆಸರು ಬಂದಿ ಅಕ್ಷತ್ ಪ್ರತಾಪ್ ಸಿಂಗ್ ಅಂತ. ಇವನು ನೀಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇರ್ತಾನೆ. ಇವನು ಏನ್ ಮಾಡಿದಾನೆ ಅಂತ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಹೌದು, ಅಕ್ಷತ್ ತನ್ನ ತಂದೆನ ಬಂದೂಕಿಂದ ಶೂಟ್ ಮಾಡಿ ಸಾಯಿಸಿದಾನೆ. ಈ ಒಂದು ಕೃತ್ಯನ ಅಕ್ಷತ್ ತನ್ನ ತಂಗಿಯ ಮುಂದೆನೆ ಮಾಡಿದಾನೆ ಹಾಗೂ ಈ ಒಂದು ವಿಷಯನ ಯಾರಿಗೂ ಹೇಳ್ಬೇಡ ಅಂತ ಹೆದರಿಸಿದಾನೆ. ತನ್ನ ತಂದೆನ ಶೂಟ್ ಮಾಡಿ ಸಾಯಿಸಿದ್ಮೇಲೆ ಅವರ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದಾನೆ. ಕೆಲವೊಂದು ಪಾರ್ಟ್ಸ್ ನ ಅವನು ಒಂದು ರಿಮೋಟ್ ಏರಿಯಾಗೆ ಹೋಗಿ ಬಿಸಾಕಿದಾನೆ. ಇನ್ನ ಮಿಕ್ಕುಳಿದ ಪಾರ್ಟ್ಸ್ ನ ಅವನು ತನ್ನ ಮನೆಯ ಡ್ರಮ್ ನಲ್ಲಿ ಇಟ್ಟಿದ್ದಾನೆ. ಮಾರನೇ ದಿನ ಅವನು ಪೊಲೀಸ್ ಸ್ಟೇಷನ್ ಗೆ ಹೋಗಿ ತನ್ನ ತಂದೆ ಅವರು ಎಲ್ಲೂ ಕಾಣಿಸ್ತಿಲ್ಲ ಅಂತ ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ನ ಕೊಟ್ಟಿದ್ದಾನೆ. ಕೆಲವು ದಿನಗಳಾದ್ಮೇಲೆ ಅವನು ಡ್ರಮ್ ನಲ್ಲಿ ದೇಹದ ತುಂಡುಗಳನ್ನ ಇಟ್ಟಿದ್ನಲ್ಲ ಅದನ್ನ ಡಿಸ್ಪೋಸ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಪೊಲೀಸ್ ಅವರು ಇವನನ್ನ ಅಡ್ಡ ಹಾಕಿದ್ದಾರೆ. ಇಮಿಡಿಯೇಟ್ಲಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಅಕ್ಷತ್ ತನ್ನ ತಂದೆನ ನಾನೇ ಕೊಂದಿದ್ದು ಅಂತ ಹೇಳಿದಾನೆ. ಯಾಕೆ ನೀನು ಈ ರೀತಿ ಮಾಡ್ದೆ ಅಂತ ಪೊಲೀಸ್ ಅವರು ಕೇಳಿದಾಗ ಅಕ್ಷತ್ ಏನ್ ಹೇಳಿದಾನೆ ಅಂದ್ರೆ, ನನಗೆ ನೀಟ್ ಎಕ್ಸಾಮ್ ನ ಕ್ಲಿಯರ್ ಮಾಡುವಂತ ತುಂಬಾನೇ ಪ್ರೆಷರ್ ಆಗ್ತಾ ಇದ್ದ, ಹಂಗಾಗಿ ನಾನು ಈ ಒಂದು ಕೃತ್ಯನ ಮಾಡಿದೀನಿ ಅಂತ ಹೇಳಿದಾನೆ. ನೆಕ್ಸ್ಟ್ ಅಪ್ಡೇಟ್ ಜಾರ್ಖಂಡಿನ ಚಾತ್ರಾ ಡಿಸ್ಟಿಕ್ ಅಲ್ಲಿ ಒಂದು ಏರ್ ಆಂಬುಲೆನ್ಸ್ ಕ್ರಾಶ್ ಆಗಿದೆ. ಹೌದು, ಈ ಒಂದು ಇನ್ಸಿಡೆಂಟ್ 23ನೇ ತಾರೀಕು ನಡೆದಿದೆ. ಈ ಒಂದು ಪ್ಲೇನ್ ಹೆಸರು ಬಂದಿ ಬೀಚ್ ಕ್ರಾಫ್ಟ್ C90 ಅಂತ. ಈ ಒಂದು ಪ್ಲೇನ್ ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಸೇರುತ್ತೆ. ರಾಂಚಿಯ ಬಿರ್ಸಾ ಮುಂಡಾ ಏರ್ಪೋರ್ಟ್ ಅಲ್ಲಿ ಈ ಒಂದು ಪ್ಲೇನ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ 25 ನಿಮಿಷಗಳಾದ್ಮೇಲೆ ಸಿಮಾರಿಯಾ ಹತ್ತಿರ ಒಂದು ರಿಮೋಟ್ ಲೊಕೇಶನ್ ಅಲ್ಲಿ ಕಂಪ್ಲೀಟ್ ಫಾರೆಸ್ಟ್ ಇರುವಂತ ಒಂದು ಜಾಗದಲ್ಲಿ ಈ ಒಂದು ಪ್ಲೇನ್ ಕ್ರಾಶ್ ಆಗಿದೆ. ಈ ಒಂದು ಏರ್ ಆಂಬುಲೆನ್ಸ್ ರಾಂಚಿಯಿಂದ ಡೆಲ್ಲಿಗೆ ಹೋಗ್ಬೇಕಾಗಿರುತ್ತೆ, ಆದ್ರೆ ಅರ್ಧದಲ್ಲೇ ಈ ಒಂದು ಕ್ರಾಶ್ ಸಂಭವಿಸಿದೆ. ಏರ್ ಆಂಬುಲೆನ್ಸ್ ಅಲ್ಲಿ ಯಾರ್ಯಾರು ಇದ್ರು ಅಂತ ಕೇಳೋದಾದ್ರೆ ಟೋಟಲ್ 7 ಜನ ಇದ್ರು. 2 ಪೈಲಟ್ಸ್, ಒಬ್ರು ಡಾಕ್ಟರ್, ಒಬ್ರು ಪ್ಯಾರಾಮೆಡಿಕ್, ಒಬ್ರು ಪೇಷಂಟ್ ಹಾಗೂ 2 ಪೇಷಂಟಿನ ರಿಲೇಟಿವ್ಸ್ ಇದ್ರು. ಪೇಷಂಟ್ ಹೆಸರು ಬಂದಿ ಸಂಜಯ್ ಕುಮಾರ್ ಅಂತ. ಸಂಜಯ್ ಕುಮಾರ್ ಅವರ ರೆಸ್ಟೋರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಈ ಒಂದು ಇನ್ಸಿಡೆಂಟ್ ಇಂದ ಸಂಜಯ್ ಕುಮಾರ್ ಅವರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗುತ್ತೆ. ಡಾಕ್ಟರ್ಸ್ ಇವರನ್ನ ಇಮಿಡಿಯೇಟ್ಲಿ ಡೆಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಏರ್ ಲಿಫ್ಟ್ ಮಾಡಕ್ಕೆ ಸಂಜಯ್ ಕುಮಾರ್ ಅವರ ಫ್ಯಾಮಿಲಿ 8 ಲಕ್ಷ ಲೋನ್ ತಗೊಂಡು ಏರ್ ಆಂಬುಲೆನ್ಸ್ ನ ಕರೆಸ್ತಾರೆ. ಆದ್ರೆ ವಿಧಿಯ ಕೈವಾಡ ಬೇರೆನೆ ಬರೆದಿತ್ತು. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.